our blood the carbon in our apple juice. We are made in the of interest of pink stars. We are made of the stars. We are made the stars stuff. ಇಂದು ನಾನು ಜಿಲ್ಲಾ ಪರಿಷದ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯ ವಿದ್ಯಾರ್ಥಿನಿಯಾದ ಕುಮಾರಿ ಸೋನಾಕ್ಷಿ ಭೀಮಾಶಂಕರ್ ಗಬ್ಬು. ನಾನು 7ನೇ ವರ್ಗದಲ್ಲಿ ಕಲಿಯುತ್ತಿದ್ದೇನೆ. ನನ್ನ ವಿಷಯ ಓಜೋನ್ ಪದರವು ಭೂಮಂಡಲಕ್ಕೆ ವರದಾನವು. ಓಜೋನ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಪೃಥ್ವಿಯ ಮೇಲೆ ಹವೆಯಲ್ಲಿ ಅನೇಕ ವಾಯುಗಳಲ್ಲಿ ಮಿಶ್ರಣಗಳಲ್ಲಿ ಒಂದಾಗಿದೆ. ನೀವು ಎಲ್ಲರೂ ಹವೆ ಅಂದರೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎಂಬ ಎರಡೇ ವಾಯುಗಳನ್ನು ಮಾತ್ರ ಗಮನಕ್ಕೆ ತೆಗೆದುಕೊಳ್ಳುತ್ತೇವೆ. ಸ್ನೇಹಿತರೆ, ಅತ್ಯಂತ ಮುಖ್ಯವಾಗಿರುವ ವಾಯುಗಳಲ್ಲಿ ಓಜೋನ್ ಪದರವು ಕೂಡ ಒಂದಾಗಿದೆ. ಓಜೋನ್ ಆಮ್ಲಜನಕ 3 ಪರಮಾಣುಗಳಿಂದ ರೂಪುಗೊಂಡ ಅಣುವಾಗಿದೆ. ಸೂರ್ಯನಿಂದ ಉತ್ಪತ್ತಿಯಾದ ಅತಿಯಾದ ನೀಳಾತೀತ ವಿಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತದೆ. ಸೂರ್ಯನಿಂದ ಬರುವ ಕಿರಣಗಳಲ್ಲಿ ಅಪಾಯಕಾರಿ ಕಿರಣಗಳಿರುತ್ತವೆ. ಅವುಗಳನ್ನು ಸೂರ್ಯನಿಂದ ಒಡ್ಡೆಯಾಗಿ ಹಿಡಿದು ಭೂಮಿಗೆ ತಲುಪದ ಹಾಗೆ ಓಜೋನ್ ಪದರವು ಕಾರ್ಯನಿರ್ವಹಿಸುತ್ತದೆ. ನೀಳಾತೀತ ವಿಕಿರಣವು ಪ್ರತಿಶತ 97ರಿಂದ 99% ವಿಕಿರಣಗಳನ್ನು ಹೀರಿಕೊಳ್ಳುತ್ತದೆ. ಅದಕ್ಕೆ ಹೇಳುವುದು ಓಜೋನ್ ಇಲ್ಲದ ಭೂಮಿ ಬಾವಣಿ ಇಲ್ಲದ ಮನೆಯಂತೆ. ಓಜೋನ್ ಇಲ್ಲದ ಭೂಮಿ ಬಾವಣಿ ಇಲ್ಲದ ಮನೆಯಂತೆ. ಹೇಗೆ ಮಹಾಭಾರತದಲ್ಲಿ ಕರ್ಣನು ತನ್ನ ಕವಚ ಕುಂಡಲದ ರಕ್ಷಣೆವಿತ್ತೋ ಹಾಗೂ ಭೂಮಿಗೂ ಕೂಡ ಓಜೋನ್ದ ಕವಚವಿದೆ. ಆ ಕವಚವನ್ನು ಕಂಡು ಹಿಡಿದವರು ಪ್ರಸಿದ್ಧ ಫ್ರೆಂಚ್ ಭೌತಶಾಸ್ತ್ರ ಚಾರ್ಲ್ಸ್ ಫ್ಯಾಬ್ರಿ ಮತ್ತು ಹ್ಯಾನ್ರಿ ಬ್ಯೂಸನ್ 1913ರಲ್ಲಿ ಓಜೋನ್ ಪದರನ್ನು ಕಂಡುಹಿಡಿದರು. ಓಜೋನ್ ವಾಯು ಅನಿಲವಾಗಿದೆ. ಓಜೋನ್ ವಾಯು ಮಂಡಲದಲ್ಲಿ ದೀರ್ಘಕಾಲ ಬದುಕದೆ ಓಜೋನ್ O2 ಎಂದು ಕರೆಯುವರು. ವಾತಾವರಣದಲ್ಲಿ ಸುಮಾರು 90% ಓಜೋನ್ ವಾಯು ಮಂಡಲದಲ್ಲಿ ಇದ್ದಾರೆ. ಇದರ ಸಾಂದ್ರತೆಯು ಸುಮಾರು 20ರಿಂದ 40 ಕಿಲೋಮೀಟರ್ ನಡುವೆ ಅಗತ್ಯವಾಗಿದೆ. ಪ್ರತಿ ಮಿಲಿಯನ್ಗೆ ಸುಮಾರು 2ರಿಂದ 8 ಭಾಗಗಳವರೆಗೆ ಮಾಡಲಾಗುವುದು. ಈ ವಾಯು ಇತರ ವಾಯುಗಳಿಂದ ವಿರಳವಾಗಿರುತ್ತದೆ. ಒಂದು ವೇಳೆ ಸೂರ್ಯನಿಂದ ಬರುವ ಅತಿ ನೀಲ ಕಿರಣಗಳಲ್ಲಿ ನಮ್ಮ ಮತ್ತು ಪ್ರಾಣಿಗಳ ತ್ವಚೆಯ ಮೇಲೆ ಬಿದ್ದರೆ ಕ್ಯಾನ್ಸರ್, ಕಣ್ಣುವಿರುವಿಕೆ, ಮೈಯಿರುವಿಕೆ ಆ ರೋಗಗಳಿಗೆ ಬಲಿಯಾಗಬೇಕಾಗುತ್ತದೆ. ಹವೆಯಲ್ಲಿ ಓಜೋನ್ ದೊರೆಯದೆ ಹೋದರೆ ಅದನ್ನು ಇಂಜೆಕ್ಷನ್ ಮುಖಾಂತರ ಮನುಷ್ಯರಿಗೆ ಕೊಡುವ ಪರಿಸ್ಥಿತಿ ಬರಬಹುದು ಎಂದು ವಿಜ್ಞಾನಿಯ ಅನಿಸಿಕೆಯ ಪ್ರಕಾರ ವ್ಯಕ್ತಪಡಿಸಿದ್ದಾರೆ. ಓಜೋನ್ ಪದರ ಹೊಂದಿದ ಇನ್ನೊಂದು ಗ್ರಹ ಯಾವುದು ಎಂದರೆ ಅದು ಶುಕ್ರ. ಅಲ್ಲಿಯೂ ಕೂಡ ಗ್ರಹದ ಮೇಲ್ಮೈಯಿಂದ 100 ಕಿಲೋಮೀಟರ್ ಎತ್ತರದ ತೇಳುವಾದ ಮೆತ್ತನೆಯ ಪದರು ಹೊಂದಿದೆ. ಓಜೋನ್ ಪದರವನ್ನು ಉಳಿಸಬೇಕೆಂದರೆ ನಾವು ಪರಿಸರವನ್ನು ಸಂರಕ್ಷಣೆ ಮಾಡುವುದು ತುಂಬಾ ಅವಶ್ಯಕತೆಯಾಗಿದೆ. ಕೈಗಾರಿಕೆ ಹೆಚ್ಚು ಆಗುವುದರಿಂದ ಓಜೋನ್ ಪದರವು ನಾಶವಾಗುತ್ತಿದೆ. ಅದಕ್ಕಾಗಿ ವಿಶ್ವವಿದ್ಯಾಲಯ 16 ಸೆಪ್ಟೆಂಬರ್ರಂದು ವಿಶ್ವ ಸಂರಕ್ಷಣಾ ದಿನವೆಂದು ಆಚರಿಸಲಾಗುತ್ತದೆ. ಆದ್ದರಿಂದ ನಾವು ಮರಗಳನ್ನು ಹಚ್ಚೋಣ, ಬೆಳೆಸೋಣ ಮತ್ತು ಓಜೋನ್ ಪದರವನ್ನು ಉಳಿಸೋಣ. ಯಾವ ಸಮಯದಲ್ಲಿ ನಿಮಗೆ ವಾಹನಗಳು ಉಪಯೋಗ ಆಗುತ್ತದೆ ಅಷ್ಟು ಸಮಯದಲ್ಲಿನೇ ಉಪಯೋಗ ಮಾಡಬೇಕು. ಕೊರೋನಾದಲ್ಲಿ ಆಕ್ಸಿಜನ್ ತುಂಬಾ ಮಹತ್ವದಾಗಿತ್ತು. ಗಿಡ ನಮಗೆ ಆಕ್ಸಿಜನ್ ಕೊಡುತ್ತದೆ. ಆದ್ದರಿಂದ